ಮೊನ್ನೆ ವಿಡಿಯೋದಲ್ಲಿ ಯಾವ ರೀತಿ ಮೆಜರ್ಮೆಂಟ್ ತೊಗೊಂಡು ವರ್ಕ್ಗೆ ಕಳಿಸೋದು ಅನ್ನೋದನ್ನು ನೋಡಿಸಿದ್ದೆ. ಸೊ ಆ ವರ್ಕ್ ರೆಡಿಯಾಗಿ ಬಂದಿದೆ. ಇವತ್ತಿನ ವಿಡಿಯೋದಲ್ಲಿ ಇದನ್ನು ಯಾವ ರೀತಿ ಕಟ್ ಮಾಡ್ಕೋಬೇಕು ಅನ್ನೋದನ್ನು ನೋಡಿಸ್ತೀನಿ. ಹಾಯ್, ನಮಸ್ತೆ, ವೆಲ್ಕಮ್ ಟು ವಸುಮಹಿ ಕ್ರಿಯೇಷನ್. ಕೆಲವರೆಲ್ಲ ಸ್ಲೀವ್ಸ್ಗೆ ಸೆಂಟ್ರಿಗೆ ಫ್ಲವರ್ ಬರೋದಿಲ್ಲ, ಒಂದು ಸ್ವಲ್ಪ ಆಚೆ ಈಚೆ ಆಗುತ್ತೆ ಅಂತ ಹೇಳ್ತಾರೆ. ಈ ವಿಡಿಯೋದಲ್ಲಿ ಡೀಟೇಲಾಗಿ ಯಾವ ರೀತಿ ಮೆಥಡನ್ನು ಫಾಲೋ ಮಾಡಿದ್ರೆ ಕರೆಕ್ಟಾಗಿ ಬರುತ್ತೆ ಅನ್ನೋದನ್ನು ತೋರಿಸಿದ್ದೀನಿ. ಸೊ ಮೊದಲಿಗೆ ಓಪನ್ ಇರೋ ಸೈಡನ್ನು ನನ್ನ ಕಡೆಗೆ ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ 1 ಮೀಟ್ರ್ ಕ್ಲಾತನ್ನು ತೊಗೊಂಡಿದ್ದೀನಿ. ಈ ರೀತಿ ಸ್ಟಾರ್ಟಿಂಗಲ್ಲಿ ಒಂದು ಲೈನನ್ನು ಹಾಕ್ಕೋಬೇಕು. ಅದಾದಮೇಲೆ ಈ ಕಡೆ ಹುಕ್ಸ್ ಪಟ್ಟಿಗೋಸ್ಕರ ಒಂದು ಅರ್ಧ ಇಂಚಷ್ಟು ಲೈನನ್ನು ಹಾಕ್ಕೊತಾ ಇದ್ದೀನಿ. ಇದಾದಮೇಲೆ ಈ ರೀತಿ ಲೈನನ್ನು ಹಾಕ್ಕೊಂಡ್ಮೇಲೆ ಅಳತೆ ಮೆಜರ್ಮೆಂಟ್ ಬ್ಲೌಸ್ ಏನು ಕೊಟ್ಟಿರ್ತಾರಲ್ವ ಅದನ್ನು ತಗೋಬಿಟ್ಟು ಬ್ಯಾಕಲ್ಲಿ ಲೆಂತ್ ಎಷ್ಟಿದೆ ಅಂತ ನೋಡಬೇಕು. ಬ್ಯಾಕಲ್ಲಿ ಲೆಂತ್ ಬಂದುಬಿಟ್ಟು ನೋಡಿ, ಇಲ್ಲಿ ಶೋಲ್ಡ್ರ್ ಎಂಡ್ ಆಗಿರುತ್ತಲ್ವ, ಅಲ್ಲಿಂದ ಬ್ಯಾಕ್ ಲೆಂತ್ ಎಷ್ಟಿದೆ ಅನ್ನೋದನ್ನು ನಾನು ಹಳೆ ವಿಡಿಯೋದಲ್ಲಿ ಮೆಜರ್ಮೆಂಟ್ ಬ್ಲೌಸ್ ಹೇಗೆ ಮೆಜರ್ ತೊಗೊಳ್ಳೋದು ಅಂತ ತೋರಿಸಿದ್ದೀನಿ. ನಿಮ್ಗೇನಾದರೂ ಬೇಕಿದ್ರೆ ಚೆಕ್ ಮಾಡಿ. ಇವಾಗ ಬ್ಯಾಕ್ ಲೆಂತ್ ಬಂದುಬಿಟ್ಟು 13 ಇದೆ. ಇದಕ್ಕೆ 2 ಇಂಚಷ್ಟು ಎಕ್ಸ್ಟ್ರಾನ ಸೇರಿಸ್ಕೋಬೇಕು. ನಾನಿಲ್ಲಿ ಫ್ರಂಟ್ ಕಟಿಂಗ್ ಮಾಡ್ತಾ ಇರೋದು, ಫ್ರಂಟ್ ಪಾರ್ಟನ್ನು. ಬ್ಯಾಕ್ ಲೆಂತ್ ಎಷ್ಟಿದೆ 13 ಇದೆ, ಅದಕ್ಕೆ 2 ಇಂಚ್ ಎಕ್ಸ್ಟ್ರಾ ಸೇರಿಸ್ಕೊಂಡು 14, 15 ಇಂಚ್ಗೆ ಮಾರ್ಕ್ ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಇವಾಗ ಕಂಕ್ಳು ಎಷ್ಟಿದೆ ಅಂತ ನೋಡ್ಕೊಳ್ಳಿ. ಕಂಕ್ಳು ಇಲ್ಲಿ ಬಂದು 5 ಇಂಚಿದೆ. ಈಗ ಕಂಕ್ಳು 5 ಇಂಚನ್ನು ಇಕ್ತಾಯಿದ್ದೀನಿ. ಅದಾದಮೇಲೆ ಇನ್ನೊಂದು ಸರಿ 5 ಇನ್ನೊಂದು ಮಾರ್ಕನ್ನು ಹಾಕ್ಕೊಂಡು ಸ್ಟ್ರೈಟಾಗಿ ಸ್ಕೇಲಲ್ಲಿ ಈ ರೀತಿ ಲೈನನ್ನು ಹಾಕ್ಕೋಬೇಕು. ಅದಾದಮೇಲೆ ನೆಕ್ನ ಅಗಲ ಎಷ್ಟು ಅಂತಂದರೆ, ಸಣ್ಣ ಇರೋರಿಗೆಲ್ಲನೂ 2 ಇಂಚ್ ತೊಗೊಳ್ಳಿ, ದಪ್ಪ ಇರೋರಿಗೆ 2.25 ತೊಗೊಳ್ಳಿ ಅಷ್ಟೇ. ಬೇರೆ ಏನು ಬ್ಲೌಸಲ್ಲಿ ಅಳತೆ ಏನು ಟೆನ್ಷನ್ ತೊಗೋಬೇಡಿ. ಅದಾದಮೇಲೆ ಇವಾಗ ಫ್ರಂಟ್ ನೆಕ್ ಡೀಪ್ ಎಷ್ಟಿದೆ ಅಂತ ನೋಡ್ಕೊಳ್ಳಿ. ಭುಜದಿಂದ ಈ ರೀತಿ ಇಟ್ಕೊಂಡಾಗ 6 ಇಂಚಿದೆ, 6 ಇಂಚಸ್ ಇದೆ. ಸೊ ಈ ರೀತಿ ಇಟ್ಕೊಬಿಟ್ಟು 6 ಇಂಚ್ಗೆ ಮಾರ್ಕನ್ನು ಹಾಕ್ಕೊಳ್ಳಿ. ಆಮೇಲೆ ಸ್ಕೇಲಲ್ಲಿ ಈ ರೀತಿ ಸ್ಟ್ರೈಟಾಗಿ ಲೈನ್ ಹಾಕ್ಕೊಳ್ಳಿ. ಅದಾದಮೇಲೆ ಶೋಲ್ಡರ್ ಎಷ್ಟಿದೆ ಅಂತ ನೋಡ್ಕೊಳ್ಳಿ. ಶೋಲ್ಡರ್ ಬಂದುಬಿಟ್ಟು 2.25 ಇದೆ. ನಾನಿಲ್ಲಿ ಸಣ್ಣ ಇರೋದ್ರಿಂದ 2.25 ತೊಗೊತಾ ಇದ್ದೀನಿ ಅಷ್ಟೇ. ಚಿಕ್ಕ ಸೈಜವ್ರಿಗೆಲ್ಲ 2.25 ಸಾಕು, ದಪ್ಪ ಇರೋರಿಗಾದರೆ 3.25ವರೆಗೂ ತೊಗೊಳ್ಳಿ. ಇದಾದಮೇಲೆ ಈ ರೀತಿ ಚೆಸ್ಟ್ನ ಸ್ಟ್ರೈಟಾಗಿ ಇಟ್ಕೊಂಡು ನೋಡಿದಾಗ ಚೆಸ್ಟ್ನ ಒಂದು ಭಾಗ ಎಷ್ಟಿದೆ ಅಂತ ಬರುತ್ತೆ. ಇವಾಗ 8 ಇಂಚಿದೆ, ಹುಕ್ಸ್ ಪಟ್ಟಿದೆ ನೋಡ್ಕೋಬೇಕು. 8 ಇಂಚ್, ಈ ಒಂದು ಅರ್ಧ ಇಂಚ್ ಏನು ಹಾಕಿದೆಯಲ್ಲ ಅದು ಬಿಟ್ಟು 8 ಇಂಚ್ಗೆ ಮಾರ್ಕ್ ಹಾಕ್ಕೊಳ್ಳಿ. ಅದಾದಮೇಲೆ ಇಲ್ಲಿ ಎಕ್ಸ್ಟ್ರಾ ಕ್ಲಾತ್ಗೆ 1.25 ಇಂಚಷ್ಟು ಎಕ್ಸ್ಟ್ರಾ ಮಾರ್ಕ್ ಹಾಕಿ. ಇಲ್ಲಿ 1.25ವರೆಗೂ ತೊಗೊಂಡಿದ್ದಾರೆ, ನಾನು 1.25 ತೊಗೊತೀನಿ ಸಾಕು. ಸೊ ಇಲ್ಲಿಂದ ಇಲ್ಲಿಗೆ 1.25 ಅಷ್ಟು ಮಾರ್ಕ್ ಹಾಕ್ಕೊಳ್ಳಿ. ಅದೇ ಥರ 8, ಅದಾದಮೇಲೆ 1.25 ಎಕ್ಸ್ಟ್ರಾ ಸ್ಟಿಚ್ಚಿಂಗಿಗೆ 8, 1.25 ಈ ರೀತಿ ಮಾರ್ಕ್ ಹಾಕ್ಕೊಬಿಟ್ಟು ಸ್ಟ್ರೈಟಾಗಿ ಲೈನನ್ನು ಹಾಕ್ಕೋಬೇಕು. ಇದಾದಮೇಲೆ ನೆಕ್ಸ್ಟ್ ಇವಾಗ ಕ್ರಾಸ್ ಬೆಲ್ಟು ಕ್ಲಾತಲ್ಲೆಲ್ಲ ಏನು ಮೆಜರ್ ಮಾಡದಿದ್ರೂ ನಡೆಯುತ್ತೆ. ನಿಮ್ಗೆ ಬೇಕು ಅಂದರೆ ಮೆಜರ್ಮೆಂಟ್ ಮಾಡ್ಕೊಳ್ಳಿ, ಏನಿಲ್ಲ. ಈ ಕಡೆ 3.25, ಆ ಕಡೆ 3 ಇಂಚು ಅಷ್ಟು ಹಾಕಿದ್ರೆ ಸಾಕು. 3.25 ಹಾಕಿಬಿಟ್ಟು ಈ ರೀತಿ ಶೇಪನ್ನು ಹೇಳ್ಕೊಬಿಡಿ. ನಿಮ್ಗೇನಾದರೂ ಕ್ರಾಸ್ ಬೆಲ್ಟು ಮೆಜರ್ಮೆಂಟ್ ಬ್ಲೌಸಲ್ಲಿ ಅರ್ಥ ಆಗದಿದ್ದರೆ ಈ ರೀತಿ ಹಾಕ್ಕೊಬಿಟ್ಟು ಶೇಪನ್ನು ಹಾಕ್ಕೊಬಿಡಿ. ಇದಾದಮೇಲೆ ಕಂಕ್ಳ ಭಾಗದಲ್ಲಿ ಕರು ಸ್ಕೇಲ್ ತೊಗೊಂಡು ಈ ಕಡೆ ಈಕ್ವಲ್ ಬರೋ ಥರ ಮಾಡಿಕೊಂಡು ಶೇಪ್ ಹಾಕ್ಕೊಬಿಟ್ರೆ ಸಾಕು. ಇನ್ ಕೇಸ್ ನಿಮ್ಗೆ ಮಾರ್ಕೇ ಬೇಕು ಅಂದರೆ 3/4 ಇಂಚ್ಗೆ ಮಾರ್ಕ್ ಹಾಕ್ಕೊಬಿಟ್ಟು ಶೇಪನ್ನು ಹಾಕ್ಕೊಳ್ಳಿ. ಅದನ್ನು ಹಿಂದಿನ ವಿಡಿಯೋದಲ್ಲಿ ತೋರಿಸಿದ್ದೀನಿ, ಬೇಕಾದರೆ ಚೆಕ್ ಮಾಡಿ ಯಾವ ರೀತಿ ಹಾಕ್ಕೊಳ್ಳೋದು ಅಂತ. ಇದೆಲ್ಲ ಮಾರ್ಕಿಂಗ್ ಆದಮೇಲೆ ನಾವು ಎಷ್ಟೆಷ್ಟಕ್ಕೆ ಮಾರ್ಕ್ ಹಾಕಿದೀವೋ ಅದನ್ನೆಲ್ಲ ಕಟ್ ಮಾಡಬೇಕು. ಇವಾಗ ಕಂಕ್ಳ ಶೇಪನ್ನು ಕಟ್ ಮಾಡ್ತಾಯಿದ್ದೀನಿ. ಕಂಕ್ಳು ಕಟ್ ಮಾಡ್ಕೊಂಡಾದಮೇಲೆ ಈ ರೀತಿ ಶೋಲ್ಡ್ರು ನೆಕ್ವರೆಗೂ ಕಟ್ ಮಾಡ್ಕೋಬೇಕು. ಇದಾದಮೇಲೆ ಕ್ರಾಸ್ ಬೆಲ್ಟನ್ನು ಕಟ್ ಮಾಡ್ಕೋಬೇಕು. ಇಲ್ಲಿ ಬಂದುಬಿಟ್ಟು ಫ್ರಂಟ್ ನೆಕ್ ಡೀಪನ್ನು ಶೇಪ್ ತೆಗೆದು ಕಟ್ ಮಾಡಬಾರ್ದು. ಕ್ರಾಸ್ ಬೆಲ್ಟ್ಗೆ ಮಾರ್ಕ್ ಹಾಕ್ಕೋತಾ ಇದ್ದೀನಿ 2 ರೈಟ್ ಸೈಡ್ ಅಂತ. ಈ ರೀತಿ ಹಾಕ್ಕೊಳ್ಳೋದ್ರಿಂದ ಕನ್ಫ್ಯೂಷನ್ ಆಗೋಲ್ಲ ಸ್ಟಿಚಿಂಗ್ ಮಾಡೋವಾಗ. ಇದಾದಮೇಲೆ ಇಲ್ಲಿ ಕಚ್ಚನ್ನು ಹಾಕ್ಕೊಳ್ಳಿ, ನಾಚ್ ಅಂತಾರಲ್ಲ ಅದು ಹಾಕ್ಕೊಬಿಟ್ಟು ಆಮೇಲೆ
1.5 ಇಂಚ್ ಏನು ಮಾರ್ಕ್ ಬಿಟ್ಟಿದ್ವಲ್ಲ ಅಲ್ಲಿ ನಾಚನ್ನು ಹಾಕ್ಕೊಬಿಟ್ಟು ನಾವೇನು ನೆಕ್ಗೆ ಕಚ್ಚಿ ಹಾಕಿದ್ದೀವಲ್ಲ ಅಲ್ಲಿಂದ ಶೋಲ್ಡ್ರಿಗೆ ಈ ರೀತಿ ಸ್ಟ್ರೈಟಾಗಿ ಫೋಲ್ಡ್ ಮಾಡಿದಾಗ ಸೆಂಟ್ರ್ ಪಾಯಿಂಟ್ ಸಿಗುತ್ತೆ. ಅದಾದಮೇಲೆ ನೆಕ್ಕಿಂದನೂ ಅಷ್ಟೇ, ನೆಕ್ಕಿಂದ ಸ್ಟ್ರೈಟಾಗಿ ಈ ಥರ ಮಿಡ್ಲಲ್ಲಿ ಈಕ್ವಲಾಗಿ ಫೋಲ್ಡ್ ಮಾಡಿದಾಗ ಇಲ್ಲಿ ಒಂದು ಪಾಯಿಂಟ್ ಸಿಗುತ್ತೆ, ಡಾಟ್ ಪಾಯಿಂಟ್ಗೆ ಲೆಂತ್ ಎಷ್ಟು ಅಂತ ಬ್ಲೌಸ್ದಾದರೂ ಮೆಜರ್ಮೆಂಟ್ ತೊಗೊಳ್ಳಿ. ಇಲ್ಲ ಅಂದರೆ 2.5 ಇಂಚ್ ಹಾಕಿದ್ರೆ ಸಾಕು, ಕರೆಕ್ಟಾಗಿ ಸರೋಗುತ್ತೆ. ಸಣ್ಣ ಸೈಜ್ ಅಲ್ವಾ, ತುಂಬ ಸಣ್ಣಗಿದ್ದಾರೆ ಇವರು. ಸೊ 2.5 ಹಾಕಿದ್ರೆ ಸಾಕು. ಆಮೇಲೆ ಆ ಸೈಡ್ ಈ ಸೈಡು 1 ಇಂಚ್ ಡಾಟ್ಗೆ ತೊಗೊಂಡ್ರೆ ಸಾಕು. ಈ ರೀತಿ ಹಾಕೋಬಿಟ್ಟು ಇದಾದಮೇಲೆ ಈ ಸೈಡ್ ಉಕ್ಸ್ ಹಾಕೋ ಹತ್ರ ಇರುವಂಥ ಡಾಟ್ ಪಾಯಿಂಟು ಅಲ್ಲೂ ಅಷ್ಟೇ 2.5 ತೊಗೊಂಡ್ರೆ ಸಾಕು. ಬ್ಲೌಸಲ್ಲೆಲ್ಲ ಕನ್ಫ್ಯೂಷನ್ ಆಗ್ತಾಯಿದೆ ಅಂದರೆ ಈ ಮೆಥಡ್ ಫಾಲೋ ಮಾಡಿ, ನಿಜವಾಗ್ಲೂ ಕರೆಕ್ಟಾಗಿ ಬರುತ್ತೆ. ನಾನು ತುಂಬ ವರ್ಷದಿಂದ ಇದನ್ನೇ ಫಾಲೋ ಮಾಡ್ತಾ ಇರೋದು. ಈ ರೀತಿ ಕ್ರಾಸ್ ಡಾಟ್ ಪಾಯಿಂಟ್ ತೊಗೊಳ್ಳೋವಾಗ ಈ ರೀತಿ ಕ್ಲಾತ್ನ ಸ್ಟ್ರೈಟಾಗಿ ಹಿಂಗೆ ಎಳ್ಕೊಂಡಾಗ ಕ್ರಾಸಾಗಿ ಎಲ್ಲಿ ಪಾಯಿಂಟ್ ಸಿಗುತ್ತೆ, ಅಲ್ಲಿಂದ ಒಂದು 3.5ವರೆವರೆಗೂ ತೊಗೊಂಡ್ರೂ ಸಾಕು. ಇಲ್ಲಾಂದರೆ ಕ್ಲಾತಲ್ಲಾದರೂ ನೋಡ್ಕೊಳ್ಳಿ, ನಿಮ್ಗೆ ಹೆಂಗೆ ಕಂಫರ್ಟ್ ಅನಿಸುತ್ತೋ ಹಂಗೆ ನೋಡ್ಕೊಳ್ಳಿ. ಈ ರೀತಿ ಮಾರ್ಕನ್ನು ಹಾಕ್ಕೊಬಿಟ್ಟು ಸ್ಟ್ರೈಟಾಗಿ ಲೈನನ್ನು ಹಾಕ್ಕೊಬಿಡಿ. ಅದಾದಮೇಲೆ ಇಲ್ಲಿ ಇನ್ನೊಂದು 4 ಡಾಟ್ಸ್ ಬರಬೇಕಲ್ವ, ಇನ್ನೊಂದು ಡಾಟ್ಸ್ಗೆ ಇಲ್ಲಾದರೂ ಮಾರ್ಕ್ ತೊಗೊಳ್ಳಿ. ಇಲ್ಲ ಅಂದರೆ ಇಲ್ಲಿಂದ 2.5ವರೆಗೂ ಮಾರ್ಕನ್ನು ಹಾಕ್ಕೊಬಿಟ್ಟು ಅಲ್ಲಿಂದ 3.5ವರೆವರೆಗೂ ಈ ರೀತಿ ಮಾರ್ಕನ್ನು ಹಾಕ್ಕೊಬಿಟ್ಟು ಕ್ರಾಸಾಗಿ ಲೈನನ್ನು ಹಾಕ್ಕೊಳ್ಳಿ. ಇವಾಗ 4 ಡಾಟ್ಸು ಸಿಕ್ಕಿದೆ. ಇವಾಗ ಈ ರೀತಿ ನಾಚನ್ನು ಹಾಕ್ಕೊಳ್ಳಿ. ಎಲ್ಲ ಕಡೆಯೂ 4 ಡಾಟ್ಸ್ಗೂ ಈ ಥರ ನಾಚನ್ನು ಹಾಕ್ಕೊಬಿಟ್ಟು ಅಪೋಸಿಟ್ ಸೈಡಲ್ಲೂ ಈ ಡಾಟ್ಸ್ ಪಾಯಿಂಟ್ ಬರಬೇಕಲ್ವ, ಈ ರೀತಿ ಟೈಟಾಗಿ ಪ್ರೆಸ್ ಮಾಡಿ ಈ ರೀತಿ ಅಂದಾಗ ಆ ಸೈಡೂ 4 ಡಾಟ್ಸು ರೆಡಿ ಆಗುತ್ತೆ. ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಈ ರೀತಿ. ಅದಾದಮೇಲೆ ಸೇಮ್ ಆ್ಯಸ್ ಇಟ್ ಈಸ್ ಇದೇ ಥರನೇ ಡಾಟ್ ಪಾಯಿಂಟ್ಸ್ಗಳೆಲ್ಲನೂ ಸ್ಕೇಲಿಂದ ಮಾರ್ಕನ್ನು ಹಾಕ್ಕೊಳ್ಳಿ. ಸೊ ಈಸಿ ಆಗುತ್ತೆ ಈ ರೀತಿ ಮಾರ್ಕ್ ಹಾಕ್ಕೊಳ್ಳೋದ್ರಿಂದ. ಕೆಳಗಡೆ ಈ ರೀತಿ ಟೈಟಾಗಿ ಪ್ರೆಸ್ ಮಾಡಿಬಿಟ್ರೆ ಔಟ್ಸೈಡೂ ಇದೇ ಥರ ಮಾರ್ಕ್ ಬಿದ್ದುಬಿಡುತ್ತೆ. ಅದ್ರ ಮೇಲೇ ಲೈನ್ ಹಾಕ್ಕೊಬಿಟ್ರೆ ಕೆಲಸ ಮುಗ್ದೋಗುತ್ತೆ. ನೆಕ್ಸ್ಟ್ ಇವಾಗ ಬ್ಯಾಕ್ ಪಾರ್ಟ್ ಕಟಿಂಗ್ ಮಾಡೋವಾಗ ನಾವೇನು 1/2 ಇಂಚ್ ಫೋಲ್ಡ್ ಮಾಡಿ ಕ್ಲಾತ್ ಎಕ್ಸ್ಟ್ರಾ ಬಿಟ್ಟಿರ್ತೀವಲ್ಲ ಅದನ್ನು ಈ ರೀತಿ ಫೋಲ್ಡ್ ಮಾಡ್ಕೋಬೇಕು. ಫೋಲ್ಡ್ ಮಾಡ್ಕೊಂಡಾದಮೇಲೆ ಅದು ಹುಕ್ಸ್ ಪಟ್ಟಿಗೋಸ್ಕರ ಬಿಟ್ಟಿರೋದು, ಅದಕ್ಕೋಸ್ಕರ ಅದನ್ನು ಫೋಲ್ಡ್ ಮಾಡ್ಕೋಬೇಕು. ಅದನ್ನು ಮರ್ತೋಗ್ಬೇಡಿ, ಇಲ್ಲ ಅಂದರೆ ನೆಕ್ ಅಗಲ ಬಂದುಬಿಡುತ್ತೆ. ಈ ರೀತಿ ಫೋಲ್ಡ್ ಮಾಡ್ಕೊಂಡಾದಮೇಲೆ ನೆಕ್ಸ್ಟ್ ಇಲ್ಲಿ ಸ್ಟ್ರೈಟಾಗಿ ಲೈನನ್ನು ಹಾಕ್ಕೊಳ್ಳಿ. ನಿಧಾನಕ್ಕೆ ಅಬ್ಸರ್ವ್ ಮಾಡಿ, ಈಸಿಯಾಗಿದೆ ನಾನು ಹೇಳ್ಕೊಡ್ತಾ ಇರೋ ಮೆಥಡು, ತುಂಬ ಕಷ್ಟ ಏನಿಲ್ಲ. ಈ ರೀತಿ ಲೈನ್ ಹಾಕ್ಕೊಂಡು ಆದಮೇಲೆ ಬ್ಯಾಕ್ ಸೈಡು ಲೆಂತ್ ಎಷ್ಟಿದೆ, ಇವಾಗ ಬ್ಯಾಕ್ ಪಾರ್ಟ್ ಅಲ್ವಾ ಕಟ್ ಮಾಡ್ತಾ ಇರೋದು, ಲೆಂತ್ ಬಂದುಬಿಟ್ಟು 13 ಇದೆ. ಇದಕ್ಕೆ 1 ಇಂಚ್ ಎಕ್ಸ್ಟ್ರಾ ಸೇರಿಸ್ಕೋಬೇಕು. ಟೋಟಲ್ 1 ಇಂಚು. ಇವಾಗ 13 ಇದೆಯಲ್ವಾ, 13.5 ಪ್ಲಸ್ 1/2 ಇಂಚ್ ಎಕ್ಸ್ಟ್ರಾ, ಟೋಟಲ್ ಅಲ್ಲಿಗೆ 14. 13ವರೆಗೆ ಒಂದು ಲೈನ್ ಹಾಕಿ ಆಮೇಲೆ 14ಕ್ಕೆ ಒಂದು ಮಾರ್ಕ್ ಹಾಕಿ. ಈ ರೀತಿ 2 ಮಾರ್ಕ್ ಹಾಕ್ಕೊಳ್ಳೋದ್ರಿಂದ ಕೆಳಗಡೆ ಫೋಲ್ಡಿಂಗ್ ಮಾರ್ಕು ಸಿಗುತ್ತೆ, ಎಷ್ಟು ಫೋಲ್ಡ್ ಮಾಡೋದು ಅಂತ. ಈ ರೀತಿ ಮಾರ್ಕ್ ಹಾಕ್ಕೊಂಡಾದಮೇಲೆ ನೆಕ್ಸ್ಟ್ ಇವಾಗ ಇಲ್ಲಿನೂ 8 ಇಂಚು ಅದ್ರ ಮಿಡ್ಲಲ್ಲಿ 4 ಇಂಚ್ಗೆ ಈ ರೀತಿ ಮಾರ್ಕನ್ನು ಹಾಕ್ಕೊಂಡು ಎಕ್ಸ್ಟ್ರಾ 1.5 ಇಂಚು ಸ್ಟಿಚ್ಚಿಂಗ್ಗೋಸ್ಕರ ಏನು ನಾವು ಫ್ರಂಟ್ ಪಾರ್ಟಲ್ಲಿ ಬಿಟ್ಟಿರ್ತೀವಲ್ಲ ಅದೇ ರೀತಿ ಬ್ಯಾಕ್ ಪಾರ್ಟಲ್ಲೂ ಈ ರೀತಿ ಬಿಟ್ಕೊಂಡು ಮಾರ್ಕನ್ನು ಹಾಕ್ಕೋಬೇಕು. ಇದಾದಮೇಲೆ ನಾವೇನು 1/2 ಇಂಚ್ ಬಿಟ್ಟಿರ್ತೀವಲ್ಲ 1/2 ಇಂಚಿಂದ ಈ ರೀತಿ ಮೇಲುಗಡೆ ಮಾರ್ಕನ್ನು ಹಾಕಬೇಕು. 13ವರೆಗೆ ಏನು ಮಾರ್ಕ್ ಹಾಕಿರ್ತೀವಲ್ಲ ಅಲ್ಲಿಗೆ ಮಾರ್ಕನ್ನು ಹಾಕಬೇಕು. ಈ ರೀತಿ ಕ್ರಾಸಾಗಿ ಮಾರ್ಕ್ ಹಾಕ್ಕೊಳ್ಳೋದ್ರಿಂದ ಬ್ಲೌಸು ಮೇಲ್ಗಡೆ ಎತ್ಕೊಳ್ಳುತ್ತೆ ಅಂತಾರಲ್ಲ, ಆ ಪ್ರಾಬ್ಲಮ್ ಬರೋದಿಲ್ಲ. ನಾವು ಸ್ಟ್ರೈಟಾಗಿ ಕಟ್ ಮಾಡಿಬಿಟ್ರೆ ಅದು ಒಂದು ರೀತಿಲಿ ಎಳ್ದಂಗೆ ಆಗುತ್ತೆ ಮೇಲಕ್ಕೆ. ಈ ರೀತಿ ಕ್ರಾಸಾಗಿ ಕಟ್ ಮಾಡಿದ್ರೆ ಕ್ಲೀನಾಗಿ ಕುತ್ಕೊಳ್ಳುತ್ತೆ. ಯಾಕಂದರೆ ಇಲ್ಲಿ ಡಾಟ್ ಪಾಯಿಂಟ್ ಹಿಡ್ದಿರ್ತೀವಿ, ಸ್ಲೀವ್ಸಲ್ಲಿ ಸ್ಟಿಚ್ ಮಾಡಿರ್ತೀವಿ, ಆವಾಗ ಅದು ಮೇಲಕ್ಕೆ ಈ ರೀತಿ ಕ್ರಾಸಾಗಿ ಹೋದರೆ ನೀಟಾಗಿ ಕುತ್ಕೊಳ್ಳುತ್ತೆ. ಇಲ್ಲಿ ಒಂದು 1/4 ಇಂಚು ಅಥವಾ 1/2 ಇಂಚಷ್ಟು ಈ ರೀತಿ ಮಾರ್ಕನ್ನು ಹಾಕ್ಕೊಂಡು ಬ್ಯಾಕ್ ಪಾರ್ಟ್ ಶೇಪ್ನ ಕಟ್ ಮಾಡ್ಕೊಳ್ಳಿ. ಆಲ್ರೆಡಿ ಫ್ರಂಟ್ ಪಾರ್ಟ್ ಶೇಪ್ನ ಕಟ್ ಮಾಡಿದ್ದೀನಿ, ಬ್ಯಾಕ್ ಪಾರ್ಟ್ ಶೇಪನ್ನು ಕಂಕ್ಳಲ್ಲಿ ಕಟ್ ಮಾಡ್ತಾಯಿದ್ದೀನಿ. ಅದಾದಮೇಲೆ ಎಲ್ಲೆಲ್ಲಿ ನಾಚಿದೆಯೋ ಅದನ್ನು ನೋಡ್ಕೊಬಿಟ್ಟು ಹಾಕಿ ಬ್ಯಾಕ್ ಸೈಡ್ಗೆ ಈ ಥರ ಸೆಂಟ್ರ್ ಅಲ್ಲೂ ಒಂದು ನಾಚನ್ನು ಹಾಕ್ಕೊಳ್ಳಿ. ಅದಾದಮೇಲೆ ಫ್ರಂಟ್ ಪಾರ್ಟ್ನ ಪಕ್ಕಕ್ಕೆ ಇಟ್ಬಿಟ್ಟು ಇವಾಗೇನು ನಾವು 4 ಇಂಚಿಗೆ ಏನು ಮಾರ್ಕ್ ಹಾಕಿದ್ವಲ್ಲ
ಅಲ್ಲಿ 2.5 ಇಂಚಷ್ಟಿಗೆ ಮಾರ್ಕ್ ಹಾಕ್ಕೊಂಡು ಬ್ಯಾಕ್ ಡಾಟ್ ಪಾಯಿಂಟ್ಸನ್ನ ಮಾರ್ಕ್ ಹಾಕ್ಕೋಬೇಕು. ಡೀಪ್ ಜಾಸ್ತಿ ಇದ್ದಷ್ಟು ಡಾಟ್ ಪಾಯಿಂಟ್ಸು ಕೆಳಕ್ಕೆ ಬರುತ್ತೆ, ಮೇಲಕ್ಕೆ ಹೋಗಬಾರ್ದು. ಆದಷ್ಟು ಡೌನ್ ಮಾಡ್ಕೊತ ಬರಬೇಕು. ಡೀಪ್ ಎಷ್ಟಿದೆಯೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇದು. ಇದಾದಮೇಲೆ ಬ್ಯಾಕ್ ಡೀಪ್ ಎಷ್ಟಿದೆ ಅಂತ ನೋಡೋಣ. ಇವಾಗ ಬ್ಯಾಕ್ ಡೀಪು ಇಲ್ಲಿ ಎಡ್ಜಲ್ಲೇ ತೊಗೊಂಡ್ರೆ ಸಾಕು, ಆರಾಮಾಗಿ ಸಿಕ್ಬಿಡುತ್ತೆ. ಬ್ಯಾಕ್ ಡೀಪನ್ನು ಈ ರೀತಿ ಮಾರ್ಕ್ ಹಾಕೋಬಿಟ್ಟು ನೋಡಿ, ಡಾಟ್ ಪಾಯಿಂಟ್ ಅದಕ್ಕಿಂತ ಕೆಳಗೆ ಬರಬೇಕು. 11 ಇಂಚಿದೆ. 11 ಇಂಚ್ಗೆ ಈ ರೀತಿ ಮಾರ್ಕನ್ನು ಹಾಕೋಬಿಟ್ಟು ಬ್ಯಾಕ್ ಡೀಪ್ ಸಿಕ್ಕಿದೆ ನಮಗೆ. ಬ್ಯಾಕ್ ಡೀಪ್ಗೆ ಈ ರೀತಿ ಸ್ಟ್ರೈಟಾಗಿ ಲೈನನ್ನು ಹಾಕೋಬಿಟ್ಟು ಒಂದು ಬಾಕ್ಸ್ ಥರ ರೆಡಿ ಮಾಡ್ಕೊಳ್ಳಿ. ಇದಾದಮೇಲೆ ಇದು ಬ್ಯಾಕ್ ಪಾರ್ಟು. ನೆಕ್ಸ್ಟ್ ಇವಾಗ ನಾವು ಮಾಡಿಸಿರೋವಂಥ ಡಿಸೈನ್ ಆಗಲಿ ಕರೆಕ್ಟಾಗಿ ಕುತ್ಕೋಬೇಕು ಅಂತಂದರೆ ಸೆಂಟ್ರಲ್ಲಿ ಸ್ಟ್ರೈಟಾಗಿ ಒಂದು ಲೈನನ್ನು ಹಾಕಿ, ನಾವೇನು ನ್ಯಾಚ್ ಹಾಕ್ಕೊಂಡಿರ್ತೀವಲ್ಲ ಸೆಂಟ್ರ್ ಪಾಯಿಂಟ್ಗೆ, ಬಿಗ್ನರ್ಸ್ಗೆ ಇದು ಕಂಪಲ್ಸರಿ ಹಾಕ್ಕೋಬೇಕು. ನಾನು ಬಿಗ್ನರ್ಸ್ಗೋಸ್ಕರನೇ ನೋಡಿಸ್ತಾ ಇರೋದು, ಅವ್ರಿಗೆ ಈಸಿ ಆಗಲಿ ಅಂತ ಹೇಳಿಬಿಟ್ಟು. ಇದಾದಮೇಲೆ ಸ್ಲೀವ್ಸ್ಗೆ ಹೋಗೋಣ. ಸ್ಲೀವ್ಸ್ ಲೆಂತ್ ಬಂದುಬಿಟ್ಟು ಇಲ್ಲಿ 9 ಇಂಚಿದೆ. ಮೊದಲಿಗೆ ಕ್ಲಾತು 1 ಮೀಟ್ರ್ ಕ್ಲಾತಲ್ಲಿ ನಾನು ಇವಾಗ ನೋಡಿಸ್ತಾ ಇರೋದು. ಇವಾಗ ಮಿಕ್ಕಿರೋ ಕ್ಲಾತ್ ಇದು 1 ಮೀಟ್ರಲ್ಲಿ ಫ್ರಂಟು ಬ್ಯಾಕು ತೆಗೆದಾದ್ಮೇಲೆ ಮಿಕ್ಕಿರೋ ಅಂಥ ಕ್ಲಾತ್ ಇದು. ಈ ರೀತಿ ಡಬಲ್ ಫೋಲ್ಡ್ ಮಾಡ್ಕೊಂಬಿಟ್ಟು ಸ್ಟ್ರೈಟಾಗೆ ತೊಗೋಬೇಕು. ಎಡ್ಜ್ ಏನು ದಪ್ಪ ಬಂದಿರುತ್ತಲ್ಲ ಅದು ಸ್ಟ್ರೈಟಲ್ಲೇ ತೊಗೋಬೇಕು, ಅಡ್ಡ ಪೀಸ್ ತೊಗೋಬೇಡಿ. ಸ್ಲೀವ್ಸ್ ನೀಟಾಗಿ ಫಿನಿಶಿಂಗ್ ಬರೋಲ್ಲ. ಸ್ಟ್ರೈಟ್ ತೊಗೊಂಡು ಅಷ್ಟು ನೀಟಾಗಿ ಫಿನಿಶಿಂಗ್ ಬರುತ್ತೆ. ಸೊ ಈ ರೀತಿ 4 ಫೋಲ್ಡ್ ಮಾಡ್ಕೊಳ್ಳಿ. ನೋಡಿ 2 3 4 ಫೋಲ್ಡು ಈ ರೀತಿ ನೋಡಿಕೊಂಡು, ಕ್ಲೋಸ್ ಇರೋದು ನಮ್ಮ ಸೈಡ್ ಇರಬೇಕು, ಓಪನ್ ಇರೋದು ಆ ಸೈಡ್ ಇರಬೇಕು. ಈ ರೀತಿ ಮಾಡ್ಕೊಂಡು ಆದಮೇಲೆ ಅದು ಒಂದು ಕ್ಲೋಸ್ ಇರುತ್ತೆ ಆ ಸೈಡ್ ಕೂಡ, ಆಮೇಲೆ ಕಟ್ ಮಾಡ್ಕೋಬೇಕು. ಈ ರೀತಿ ಹೆಚ್ಚು ಕಡಿಮೆ ಇರೋದನ್ನು ಒಂದು ಸ್ಟ್ರೈಟಾಗಿ ಲೈನ್ ಹಾಕ್ಕೊಂಡು ಅದನ್ನು ಸರ್ ಮಾಡ್ಕೋಬೇಕು. ಇದಾದಮೇಲೆ 1 ಇಂಚ್ವರೆಗೂ ಈ ರೀತಿ ಮಾರ್ಕನ್ನು ಹಾಕ್ಕೊಂಡು ಸ್ಕೇಲಲ್ಲಿ ಲೈನನ್ನು ಹಾಕ್ಕೊಳ್ಳಿ. ನೆಕ್ಸ್ಟ್ ಇವಾಗ ಬ್ಲೌಸ್ ಲೆಂತ್ ಎಷ್ಟಿದೆ ಇಲ್ಲಿ 9 ಇಂಚಿದೆ. ಇದಕ್ಕೆ ಅರ್ಧ ಇಂಚ್ ಎಕ್ಸ್ಟ್ರಾನ ಸೇರಿಸ್ಬೇಕು. 9 ಇಂಚು ಪ್ಲಸ್ ಅರ್ಧ 9.5 ಇಂಚು ಲೆಂತು. ನೀವು ಈ ರೀತಿ ಏನು ಚೆಕ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ಸಣ್ಣ ಇರೋರಿಗೆಲ್ಲನೂ ಸ್ಲೀವ್ಸ್ ಡೌನ್ನ 3 ಇಂಚ್ ತೊಗೋಬಿಡಿ ಅಷ್ಟೇ. ದಪ್ಪ ಇರೋರಿಗೆ 3.5, 40 ಸೈಜ್ ಆ ಥರ ಇರ್ತಲ್ಲ ಅವ್ರಿಗೆ 3.5 ಅಷ್ಟೇ. ಇದು ರೆಡಿ ಮೆಜರ್ಮೆಂಟ್ ಬ್ಲೌಸಲ್ಲೆಲ್ಲ ಕನ್ಫ್ಯೂಷನ್ನೇ ಆಗೋಕ್ಕೆ ಹೋಗಬೇಡಿ. ಸಣ್ಣ ಇರೋರಿಗೆ 3, ದಪ್ಪ ಇರೋರಿಗೆ 3.5. ನೆಕ್ಸ್ಟ್ ಇವಾಗ ನಮ್ಮ ಚೆಸ್ಟ್ ಎಷ್ಟಿದೆ 8 ಇಂಚಿದೆ. ಆ 8 ಇಂಚನ್ನು ಮಾರ್ಕ್ ಹಾಕ್ಕೊಬಿಟ್ಟು ಒಳಕ್ಕೆ 1.5 ಇಂಚಿಗೆ ಮಾರ್ಕ್ ಹಾಕ್ಕೊಬಿಡಿ ಅಷ್ಟೇ. ಏನು ಟೆನ್ಷನ್ ತೊಗೋಬೇಡಿ. ಇವಾಗ ಸ್ಲೀವ್ಸ್ನ ಅಗಲ ಎಷ್ಟಿದೆ 4.5 ಇದೆ. ಸ್ಲೀವ್ಸ್ನ ಅಗಲ ಬಂದುಬಿಟ್ಟು 4.5 ಪ್ಲಸ್ 1.5 ಸ್ಟಿಚ್ಚಿಂಗೋಸ್ಕರ ಈ ರೀತಿ ಕ್ರಾಸಾಗಿ ಲೈನನ್ನು ಹಾಕ್ಕೊಬಿಟ್ಟು ಒಂಚೂರು 1/4 ಇಂಚಷ್ಟು ಈ ರೀತಿ ಎಕ್ಸ್ಟ್ರಾ ಕ್ರಾಸ್ ಲೈನ್ ಹಾಕ್ಕೊಬಿಟ್ಟು ಸ್ಲೀವ್ಸ್ನ ಶೇಪ್ ಹಾಕ್ಕೊಬಿಡಿ. ಕೈಯಲ್ಲಿ ಈ ರೀತಿ ಪ್ರಾಕ್ಟೀಸ್ ಮಾಡ್ತಾಯಿದ್ರೆ ಈಸಿಯಾಗಿ ಬಂದುಬಿಡುತ್ತೆ. ಪೆನ್ಸಿಲು ಪೆನ್ನು ತೊಗೊಬಿಟ್ಟು ಮಾರ್ಕ್ ಹಾಕಿ ಒಂದು ವೇಸ್ಟ್ ಪೇಪರಲ್ಲಿ ಪ್ರಾಕ್ಟೀಸ್ ಮಾಡ್ಕೊಬಿಟ್ರೆ ಶೇಪ್ ಹಾಕೋದು ಈಸಿಯಾಗಿ ಬಂದುಬಿಡುತ್ತೆ. ಲೂಸ್ನ ಯಾವ ರೀತಿ ತೊಗೊಳ್ಳೋದು ಅಂತ ಅರ್ಥ ಆಗಿಲ್ಲ ಅಂದರೆ ಇನ್ನೊಂದು ಸರಿ ಕಟ್ ಮಾಡ್ತಾ ಹೇಳ್ತೀನಿ ನೋಡಿ. ನಮ್ಮ ಚೆಸ್ಟ್ ಎಷ್ಟಿದೆಯೋ ಅಷ್ಟು ತೊಗೊಬಿಟ್ಟು 1.5 ಇಂಚು ಒಳಗಡೆಗೆ ಮಾರ್ಕ್ ಹಾಕ್ಕೊಂಡು ಶೇಪನ್ನು ಹಾಕ್ಕೋಬೇಕು. ಈ ರೀತಿ ಕಚ್ಚನ್ನು ಹಾಕ್ಕೊಬಿಟ್ಟು ಆಮೇಲೆ ಇವಾಗ ಫ್ರಂಟ್ ಪಾರ್ಟ್ದು ಶೇಪನ್ನು ತೆಗಿಬೇಕು. ಸ್ಲೀವ್ಸ್ನ ಫ್ರಂಟ್ಗೆ ಬರಬೇಕಾಗಿರೋವಂಥ ಪಾರ್ಟದ ಶೇಪ್ನ ತೆಗಿತಾ ಇದ್ದೀನಿ. ಒಂದು ಅರ್ಧ ಇಂಚು ಅಷ್ಟು ಮಾತ್ರ, ಮುಕ್ಕಾಲ್ಗೆ ಹೋಗಬೇಡಿ, ಹೆವಿ ಆಗಿಬಿಡುತ್ತೆ. ಅರ್ಧ ಇಂಚಷ್ಟು ಈ ರೀತಿ ಶೇಪನ್ನು ತಗೊಂಡು ಎಲ್ಲ ಕಡೆಯೂ ನಾಚಸ್ ಹಾಕ್ಕೊಂಡ್ಮೇಲೆ ನಾವು ಸೆಂಟ್ರಲ್ಲಿ ಏನು ನಾಚ್ ಹಾಕಿರ್ತೀವಲ್ಲ ಅಲ್ಲಿಗೆ ಸ್ಟ್ರೈಟಾಗಿ ಈ ರೀತಿ ಲೈನನ್ನು ಹಾಕ್ಕೊಳ್ಳಿ. ಆವಾಗ ಸೆಂಟ್ರಿಗೇ ವರ್ಕ್ ಹಾಕಿರೋವಂಥ ಫ್ಲವರು ಅಲ್ಲೇ ಕೂತ್ಕೊಳ್ಳೋ ಥರ ಸ್ಟಿಚ್ ಮಾಡ್ಬೋದು. ನಾವು ಈ ರೀತಿ ಮಾರ್ಕ್ ಹಾಕ್ಕೊಂಡು ಮಾಡೋದ್ರಿಂದ ಪರ್ಫೆಕ್ಟಾಗಿ ಅಲ್ಲೇ ಕೂತ್ಕೊಳ್ಳುತ್ತೆ. ನಮಗೆ ಎಲ್ಲೂ ಕನ್ಫ್ಯೂಷನ್ ಇರೋಲ್ಲ, ಸೈಡಿಗೆ ಬಂತಾ ಪಕ್ಕಕ್ಕೆ ಬಂತಾ ಅನ್ನೋ ಯೋಚನೆಯೂ ಇರೋಲ್ಲ. ಅದಕ್ಕೆ ನಾನು ಹೇಳೋದು ಪ್ರತಿಯೊಂದು ಕಡೆನೂ ಮಾರ್ಕನ್ನು ಹಾಕಿ ಅಂತ ಹೇಳ್ಬಿಟ್ಟು. ಈ ರೀತಿ ಮಾರ್ಕ್ ಹಾಕ್ಕೊಂಡ್ಮೇಲೆ ಕೆಳಗಡೆ ಫೋಲ್ಡಿಂಗ್ ಮಾರ್ಕು, ಸೆಂಟ್ರಲ್ ಫ್ಲವರ್ ಬರೋದಕ್ಕೆ ಹಾಕಿರೋವಂಥ ಮಾರ್ಕು. ಇದಾದಮೇಲೆ ಕ್ಲಾತ್ನ ಯಾವ ರೀತಿ ಕಟ್ ಮಾಡ್ಕೊಳ್ಳೋದು ಅಂತ ನೋಡಿಸ್ತೀನಿ ನೋಡಿ. ವರ್ಕ್ ಬಂದಿರೋವಂಥ ಕ್ಲಾತ್ನ ಫ್ಲವರ್ ಈ ರೀತಿ ಇಟ್ಬಿಟ್ಟು ಕರೆಕ್ಟಾಗಿ ಅವೆರಡೂ ಅದೇ ಜಾಗದಲ್ಲೇ ಬರೋ ಥರ ಈ ರೀತಿ ರೆಡಿ ಮಾಡ್ಕೋಬೇಕು ಕ್ಲಾತ್ನ ಮೊದಲು ನೀಟಾಗಿ. ಅದಾದಮೇಲೆ ಫ್ಲವರ್ ಕರೆಕ್ಟಾಗಿ 2
ಕರೆಕ್ಟಾಗಿ ಅದೇ ಪ್ಲೇಸಲ್ಲಿ ಇದೆಯಾ ಇಲ್ವಾ ಅಂತ ಕ್ಲಾತನ್ನು ನೋಡ್ಕೊಬಿಟ್ಟು ನಾವೇನು ಸ್ಲೀವ್ಸ್ನ ಕಟ್ ಮಾಡಿರ್ತೀವಲ್ಲ ಅದನ್ನು ಕರೆಕ್ಟಾಗಿ ಆ ಫ್ಲವರ್ ಸೆಂಟ್ರಿಗೇ ಇಟ್ಕೋಬೇಕು. ಆ ಫ್ಲವರ್ ಏನಿದೆಯಲ್ಲ ಅದ್ರ ಸೆಂಟ್ರಿಗೇ ಇಟ್ಕೊಬಿಟ್ಟು ಸ್ಟಿಚ್ ಮಾಡಬೇಕು. ನೋಡಿ ಇವಾಗ ನೋಡಿಸ್ತೀನಿ ನೋಡಿ, ಓಪನ್ ಮಾಡಿಬಿಟ್ಟು ಈ ರೀತಿ ಓಪನ್ ಮಾಡಿದಾಗ ಫ್ಲವರ್ ಸೆಂಟ್ರ್ ಬರಬೇಕು. ಫ್ಲವರ್ ಸೆಂಟ್ರಿಗೆ ಬಂದಾಗ ಈಸಿಯಾಗಿ ಕಟ್ ಮಾಡ್ಕೋಬೋದು, ಸ್ಟಿಚ್ ಮಾಡೋಕ್ಕೂ ಈಸಿ ಆಗುತ್ತೆ. ಅದಕ್ಕೋಸ್ಕರನೇ ನಾನು ಮಾರ್ಕ್ ಹಾಕ್ಕೊಳ್ಳಿ ಅಂತ ಹೇಳೋದು. ಇನ್ನೊಂದು, ಸ್ಲೀವ್ಸ್ ಕಟ್ ಮಾಡೋ ಮುಂಚೆ ಬ್ಯಾಕ್ ಪಾರ್ಟ್ನ ಲೆಂತು ಇಲ್ಲಿ ಸಿಗುತ್ತಾ ಇಲ್ವಾ ಅಂತ ನೋಡ್ಕೊಳ್ಳಿ. ಅದಕ್ಕೋಸ್ಕರನೇ ನಾನು ಮುಂಚೆ ವರ್ಕ್ ಕಳಿಸೋ ಕೂಡ ಮಾರ್ಕ್ ಹಾಕಿ ಕಳಿಸೋದು. ನೋಡಿ ಇವಾಗ ನಾನು ಅದರಲ್ಲಿ ಹೇಗೆ 2 ಇಂಚ್ ಬಿಟ್ಟಿದ್ನಲ್ವಾ, ನೋಡಿ ಇವಾಗ ಎಷ್ಟು ಕರೆಕ್ಟಾಗಿ ಕ್ಲೀನಾಗಿ ಯೂಸ್ ಆಗ್ತಾಯಿದೆ ಅದು ಅಂತ. ಈ ರೀತಿ ಕಟ್ ಮಾಡ್ಕೊಬಿಟ್ಟು ಈಗ ಸ್ಲೀವ್ಸ್ಗೂ ಕ್ಲಾತ್ ಇದೆ, ಬ್ಯಾಕ್ ಪಾರ್ಟ್ಗೂ ಕ್ಲಾತ್ ಇದೆ. ಇದಾದಮೇಲೆ ಕರೆಕ್ಟಾಗಿದೆಯಲ್ವಾ ಅಂತ ಇನ್ನೊಂದು ಸಾರಿ ಚೆಕ್ ಮಾಡ್ಕೊಬಿಟ್ಟು 2 ಪೀಸು ಬರೋ ಥರ ಈ ರೀತಿ ಕಟ್ ಮಾಡ್ಕೋಬೇಕು. ಅದಾದಮೇಲೆ ಇವಾಗ ಸ್ಲೀವ್ಸ್ ಪಾರ್ಟ್ನ ಕಟ್ ಮಾಡಿದ್ದಾಯಿತು. ನೆಕ್ಸ್ಟ್ ಇವಾಗ ಬ್ಯಾಕ್ ಪಾರ್ಟ್ನ ಕಟ್ ಮಾಡ್ತಾ ಇದ್ದೀವಲ್ಲ, ಬ್ಯಾಕ್ ಪಾರ್ಟ್ನ ಈ ರೀತಿ ಇಟ್ಕೊಬಿಟ್ಟು ಕರೆಕ್ಟಾಗಿ ಅದು ಕೂಡ ಅಷ್ಟೇ ನಾವು ಹಾಕ್ಸಿರೋವಂಥ ಡಿಸೈನು ಸೆಂಟ್ರಲ್ಲಿ ಇದೆಯಾ ಇಲ್ವಾ ಅಂತ ನೋಡಿಕೊಂಡು ಈ ರೀತಿ ಬೆರಳನ್ನು ಇಟ್ಬಿಟ್ಟು ಡಿಸೈನ್ನ ಫೋಲ್ಡ್ ಮಾಡಿಬಿಟ್ಟು ಶೋಲ್ಡ್ರ್ ಹತ್ರನೂ ಕರೆಕ್ಟಾಗಿ ಈಕ್ವಲಾಗಿ ಬರಬೇಕು. ಆಮೇಲೆ ಕೆಳಗಡೆ ಡಿಸೈನ್ ಕೂಡ ಈಕ್ವಲಾಗಿ ಸೆಂಟ್ರಿಗೆ ಬರಬೇಕು. ಈ ರೀತಿ ಸ್ಟ್ರೈಟಾಗಿ ಉಗುರಲ್ಲಿ ಲೈನನ್ನು ಹಾಕ್ಕೊಬಿಟ್ಟು ಡೀಪ್ ನಾವು ಮಾರ್ಕ್ ಹಾಕಿದ್ವಲ್ಲ ಆ ಡೀಪ್ಗೆ ಬರಬೇಕು. ಅದು ಥರ ನೋಡ್ಕೊಳ್ಳಿ. ಮೇಲ್ಗಡೆ ಡಿಸೈನ್ ಹೆಚ್ಚು ಕಡಿಮೆ ಇದ್ದರೂ ಪರವಾಗಿಲ್ಲ, ಕೆಳಗಡೆ ಮಾತ್ರ ಡೀಪ್ ಮಾತ್ರ ಮೇಲಕ್ಕಾದರೆ ಕಸ್ಟಮರ್ಗೆ ಇಷ್ಟ ಆಗಲ್ಲ. ಕೆಳಕ್ಕಿದ್ರೂ ಒಂದು ಪಕ್ಷ ಹಾಕೋತಾರೆ, ಮೇಲಕ್ಕಾದರೆ ಇಷ್ಟ ಬೀಳಲ್ಲ. ಸೊ ಡೀಪ್ ಎಷ್ಟಿದೆ ಅಂತ ನೋಡಿಕೊಂಡು ಅಲ್ಲಿಗೆ ಇಟ್ಕೊಬಿಟ್ಟು ಆಮೇಲೆ ಕಟ್ ಮಾಡೋ ಮುಂಚೆ ಫ್ರಂಟ್ ಪಾರ್ಟ್ ವರ್ಕ್ ಎಲ್ಲಿ ಬಂದಿದೆ ಅಂತ ನೋಡ್ಕೊಳ್ಳಿ. ಚೆಕ್ ಮಾಡಿಕೊಂಡು ಅಲ್ಲಿಗೆ ಫ್ರಂಟ್ ಪಾರ್ಟ್ ಪೀಸನ್ನು ಇಟ್ಕೊಬಿಡಿ. ಯಾಕಂದರೆ ಒಂದು ಸರಿ ಫ್ರಂಟ್ ಪಾರ್ಟು ಶೋಲ್ಡ್ರ್ ಹತ್ರ ಕಟ್ ಮಾಡಿಬಿಟ್ಟಿರ್ತೀವಿ. ಈ ರೀತಿ ಕಟ್ ಮಾಡ್ಕೊಬಿಟ್ಟು ಬ್ಯಾಕ್ ಪಾರ್ಟನ್ನು ಕಟ್ ಮಾಡ್ಕೊಳ್ಳಿ ಈ ರೀತಿ. ಇದಾದಮೇಲೆ ಬ್ಯಾಕ್ ಪಾರ್ಟ್ ಕಟ್ ಮಾಡಿದ್ದಾಯಿತು. ಸ್ಟ್ರೈಟಾಗಿ ಲೈನನ್ನು ಹಾಕ್ಕೊಳ್ಳಿ, ಸೆಂಟ್ರಿಗೆ ಬರುತ್ತೆ. ಸ್ಟಿಚ್ ಮಾಡೋ ಕೂಡ ಈ ರೀತಿ ಲೈನ್ ಹಾಕ್ಕೊಳ್ಳೋದ್ರಿಂದ ಎಲ್ಲೂ ಹೆಚ್ಚು ಕಡಿಮೆ ಆಗೋಲ್ಲ. ಇದಾದಮೇಲೆ ಫ್ರಂಟ್ ಪಾರ್ಟಲ್ಲಿ ಡಿಸೈನ್ ಎಲ್ಲಿದೆ ಅಂತ ನೋಡಿಕೊಂಡು ಕ್ಲೀನಾಗಿ ಕ್ಲಾತ್ನ ರೆಡಿ ಮಾಡ್ಕೊಬಿಟ್ಟು ಈ ರೀತಿ ಫ್ರಂಟ್ ಪಾರ್ಟ್ ಶೋಲ್ಡ್ರ್ ಪಾಯಿಂಟ್ ನಾವೇನು ನಾಚ್ ಹಾಕಿದ್ದೀವಲ್ಲ ಅಲ್ಲಿಗೆ ವರ್ಕ್ ಬರಬೇಕು. ಆ ಥರ ನೋಡ್ಕೊಬಿಟ್ಟು ಎಕ್ಸಸ್ ಇರೋವಂಥ ಕ್ಲಾತ್ನೆಲ್ಲನೂ 1 ಇಂಚು 1.25 ಇಂಚ್ವರೆಗೂ ಬಿಟ್ಟು ಕಟ್ ಮಾಡಿ. ಯಾಕಂದರೆ ಶೇಪ್ ಕುಂದಿರ್ಸೋವಾಗ ಹೆಚ್ಚು ಕಡಿಮೆ ಬರ್ತಾ ಇರುತ್ತೆ. ಸ್ವಲ್ಪ ಕ್ಲಾತ್ ಎಕ್ಸ್ಟ್ರಾನೇ ಕಟ್ ಮಾಡ್ಕೋಬೇಕು. ಈಕ್ವಲಾಗಿ ಲೆವೆಲಾಗಿ ವರ್ಕ್ ಬ್ಲೌಸ್ ಸ್ಟಿಚ್ ಮಾಡುವಾಗ ಮಾತ್ರ ಯಾವತ್ತೂ ಕಟ್ ಮಾಡ್ಕೊಳಕ್ಕೆ ಹೋಗಬೇಡಿ. ಇದಾದಮೇಲೆ ಇವಾಗ ಕ್ರಾಸ್ ಬೆಲ್ಟ್ಗೆ ಇಲ್ಲಿ ಮಿಗಿಲಿರೋ ಅಂಥ ಯಾವುದೇ ಕ್ಲಾತ್ ಇದ್ದರೂ ಕೂಡ ಅದರಲ್ಲಿ ಕ್ರಾಸ್ ಬೆಲ್ಟನ್ನು ಕಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇವಾಗ ಈ ಮಿಕ್ಕಿರೋ ಅಂಥ ಕ್ಲಾತು ಟ್ಯಾಗು ಲಟ್ಕನ್ಸ್ಗೆ ಯೂಸ್ ಆಗುತ್ತೆ. ಸೊ ಯಾವ ರೀತಿ ವರ್ಕ್ ಬ್ಲೌಸನ್ನು ಕಟ್ ಮಾಡಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡಿಸಿದ್ದೀನಿ. ನೆಕ್ಸ್ಟ್ ವಿಡಿಯೋಗಳಲ್ಲಿ ಬೇರೆ ಬೇರೆ ಶೇಪಲ್ಲಿ ಯಾವ ರೀತಿ ಕಟ್ ಮಾಡಬೇಕು, ವರ್ಕನ್ನು ಯಾವ ರೀತಿ ಮಾಡಿಸ್ಬೇಕು ಅನ್ನೋದನ್ನು ಕೂಡ ಹೇಳ್ಕೊಡ್ತೇನೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.